ಮತ್ತೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಈ ಹಿಂದೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಆದೇಶ ಇತ್ತು. ಅದರಂತೆ ರಾಜ್ಯ ಸರ್ಕಾರ ಅದಕ್ಕಿಂತ ಜಾಸ್ತಿನೇ ನೀರು ಬಿಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದಿನ 20,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ದೇವೆ. ಈ ಮಧ್ಯೆ ತಮಿಳುನಾಡಿನವರು ಸಿಡಬ್ಲ್ಯೂಎಂಎ ಮುಂದೆ ಹೋಗಿದ್ರು. ಅವರು ಹೆಚ್ಚು ನೀರನ್ನ ಕೊಡಿ ಅಂತ ತೀರ್ಪು ಕೊಟ್ಟಿದ್ದಾರೆ. ಸುಮಾರು 12,500 ಪ್ರತಿನಿತ್ಯ. ಮುಂದಿನ 15 ದಿನ ನಾವು ನೀರನ್ನ ಬಿಡಬೇಕಾಗುತ್ತೆ. ಇದು ನಿಜಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ಆತಂಕವನ್ನ ಸೃಷ್ಟಿ ಮಾಡುತ್ತೆ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ನಮಗೆ ನಮ್ಮ ಡ್ಯಾಮ್ಗಳಿಗೆ ಬರುವ ಒಳಹರಿವು ಕಡಿಮೆ ಆಗಿದೆ. ಇನ್ನು ಕೆಆರ್ಎಸ್ ಅನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ತುಂಬೇ ಇಲ್ಲ. ಕಬಿನಿ, ಹೇಮಾವತಿ, ಹಾರಂಗಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗಷ್ಟೇ ನೀರು ಶೇಖರಣೆ ಆಗಿರೋದು. ಈ ಹಿಂದೆ ಕಬಿನಿ ಮೂಲಕವೇ ತಮಿಳುನಾಡಿಗೆ ನೀರನ್ನ ಕೊಟ್ಟಿದ್ವಿ. 12,000 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ನಮಗೆ ಅಷ್ಟೇ ಒಳಹರಿವು ಕೂಡ ಬರಬೇಕು ಅಂತೇಳಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಈಗೇನು ಹಿಂದೆ 3,500 ಕ್ಯೂಸೆಕ್ಸ್ ನೀರನ್ನು 15 ದಿವಸ ಕೊಡಬೇಕು ಅಂತೇಳಿ ಆದೇಶ ಮಾಡಿದರು. ಅದರಂತೆ ರಾಜ್ಯ ಸರ್ಕಾರ 3,500ಕ್ಕಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಮಾರು ಒಂದೊಂದು ದಿವಸ 20,000ಕ್ಕೂ 23,000 ಕ್ಯೂಸೆಕ್ಸ್ಗೂ ಕೂಡ ಹೆಚ್ಚು ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದೇವೆ. ಈ ಮಧ್ಯೆ ತಮಿಳುನಾಡಿನವರು ನಮಗೆ ಇನ್ನೂ ಹೆಚ್ಚು ನೀರನ್ನು ಕೊಡಿ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ ಹೋಗಿದ್ರು. ಅವರು ಸೆಂಟ್ರಲ್ ವಾಟರ್ ಕಮಿಷನ್ನರು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಸುಮಾರು 12,500 ಕ್ಯೂಸೆಕ್ಸನ್ನು ಪ್ರತಿನಿತ್ಯ ಮುಂದಿನ 15 ದಿವಸದಲ್ಲಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ನಮಗೆ ನಮ್ಮ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಈಗಾಗಲೇ ನಮಗೆ ನಮ್ಮ ರಿಸರ್ವಾಯರ್ಗಳಿಗೆ ಬರ್ತಕ್ಕಂಥ ಒಳಹರಿವು ಕಡಿಮೆ ಆಗಿದೆ. KRSಗಿರ್ಬೋದು, KRS ಇನ್ನೂ ತುಂಬಲೇ ಇಲ್ಲ. KRS ಇನ್ನೂ ಸಂಪೂರ್ಣವಾಗಿ 124 ಅಡಿ ಬರಬೇಕಾಗಿದ್ದು ಇನ್ನೂ ಬರಲಿಲ್ಲ. ಕಬಿನಿಯಲ್ಲಾಗಲಿ, ಹೇಮಾವತಿಯಲ್ಲಾಗಲಿ ಅಥವಾ ಹಾರಂಗಿಯಲ್ಲಾಗಲಿ ಅಲ್ಲಿ ಏನು ನೀರು ಸ್ವಲ್ಪ ಮಟ್ಟಿಗೆ ಬಂದಿತ್ತು, ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಮೂಲಕನೇ ನಾವು ಕಬಿನಿ ಮೂಲಕನೇ ತಮಿಳುನಾಡಿಗೆ ನೀರನ್ನು ಕೊಟ್ಟಿದ್ದು. ಇವತ್ತು 12,000 ಕ್ಯೂಸೆಕ್ಸನ್ನು ಬಿಡಬೇಕಾದ್ರೆ ನಮಗೆ ಅದಕ್ಕೆ ಡಬಲ್ ಆಗಲಿ ಅಥವಾ ಅದಕ್ಕೆ ಅಷ್ಟಾಗಲಿ ನಮಗೆ ಒಳಹರಿವು ಬರಬೇಕು.